ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ಚ್ 4ನೇ ತಾರೀಕು ಬುಧವಾರ. ಸೊ ಬೆಳಗ್ಗೆನೇ ಎದ್ದು ಎಕ್ಸಸೈಸ್ ಎಲ್ಲ ಮಾಡಿ ಸ್ವಲ್ಪ ಕೆಲಸ ಇತ್ತು ಎಲ್ಲ ಮಾಡಿ ಇವಾಗ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ. ಅಂದರೆ ಅನ್ನ ಆಗಿದೆ, ಪುಳಿಯೋಗರೆ ಗೊಜ್ಜು ಮಾಡಬೇಕು. ನಾನು ಅಂದ್ಕೊಂಡೆ ಬೆಂಡೆಕಾಯಿ ಸಾಂಬಾರು ಹಾಕಿ ಮುದ್ದೆ ಎಲ್ಲ ಮಾಡಿಟ್ಬಿಟ್ಟು ಹೋಗೋಣ ಮಧ್ಯಾಹ್ನಕ್ಕೆ ಅಂತ. ಆಮೇಲೆ ನಮ್ಮ ಅಜ್ಜಿ ಬಂದು ಹೇಳಿದ್ರು ಮುನಿ ಸೇವೆ ಮಾಡ್ತಿದ್ದೀವಿ, ಮಧ್ಯಾಹ್ನ ಅಲ್ಲಿಗೆ ಬಂದ್ಬಿಡು ಅಂತ. ಸೊ ಹಂಗಾಗಿ ಮುನಿ ಸೇವೆಗೆ ಹೋಗಬೇಕು. ಸುಮ್ಮನೆ ಜಾಸ್ತಿ ಈಗ ಅಡುಗೆ ಮಾಡಿಟ್ರು ವೇಸ್ಟು ಅಂತ ಹೇಳ್ಬಿಟ್ಟು ಜಸ್ಟ್ ಪುಳಿಯೋಗರೆ ಮಾಡಿಟ್ಬಿಟ್ಟು ಹೋಗೋಣ ಅಂತ ಸುಮ್ಮನಾಗಿದ್ದೀನಿ. ಆ್ಯಂಡ್ ಇವತ್ತು ನನ್ನದು ಇನ್ನೊಂದು ವೆಯ್ಟ್ ಚೆಕ್ ಮಾಡಬೇಕು ಅಂತಿತ್ತು. ನಾನು ಸುಮಾರು ಒಂದು ತಿಂಗಳಿಂದ 65 ಎಲ್ಲ ಸ್ಟಕ್ ಆಗಿಬಿಟ್ಟಿದ್ದೀನಿ. ಅಂದರೆ 65 kg ಅಷ್ಟೇ. ಕೆಳಗಿಳಿತೀನಿಲ್ಲ ಏರ್ತಾನಿಲ್ಲ. ಸೊ ಹಂಗಾಗಿ ಒಂದೆರಡು ದಿನದಿಂದ ಟ್ರೈ ಮಾಡ್ತಾಯಿದ್ದೆ, ರಿಸಲ್ಟ್ ಕೊಟ್ಟಿದೆ. ಇವಾಗ 64 ಏನೋ ತೋರಿಸ್ತಾ ಇದೆ. ಸೊ ವೆಯ್ಟ್ ಚೆಕ್ ಮಾಡಿ ತೋರಿಸ್ಕೊಡ್ತೀನಿ, ಯಾಕಂದರೆ ನಾನು ರೆಕಾರ್ಡ್ ಮಾಡಿಕೊಂಡ್ರೆ ಬ್ಲಾಗಲ್ಲಾರು ಇರುತ್ತೆ. ನೋಡಿದ್ರಲ್ಲ 64 kg 700 ಗ್ರಾಮ್. ನಿಜವಾಗ್ಲೂ ಖುಷಿ ಆಯಿತು ಇವತ್ತು. ನನಗಂತೂ ತುಂಬ ಬೇಜಾರಾಗೋಗಿತ್ತು. ಆಬ್ವಿಯಸ್ಲಿ ಇದೆಲ್ಲ ನೋಡಿಕೊಂಡೇ ಬಂದಿದ್ದೀನಿ ನಾನು ನನ್ನ ಈ ಜರ್ನಿಲಿ. ಬಟ್ ಆದ್ರೂ ಒಂದೊಂದು ಟೈಮ್ ಬೇಜಾರಾಗುತ್ತೆ. ಎಷ್ಟು ಕಷ್ಟಪಡ್ತೀವಿ, ರಿಸಲ್ಟೇ ತೋರಿಸಲ್ವಲ್ಲ ಸ್ಕಿಲ್ಲಲ್ಲಿ ಅಂತ. ಇನ್ನೂ ಎಲ್ಲ ಕೆಲಸನೂ ಮುಗಿಸಿ ನನ್ನ ಹಸ್ಬೆಂಡ್ಗೆ ಪುಳಿಯೋಗರೆ ಮಾಡಿ ನನಗೆ ಒಂದೆರಡು ಮೊಟ್ಟೆ ಬೇಯಿಸ್ಕೊಂಡು ಸ್ನಾನ ಮಾಡೋಷ್ಟರಲ್ಲಿ ಫುಲ್ ಲೇಟೇ ಆಗೋಯಿತು. ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು. ತಿನ್ನೋಕ್ಕೂ ಟೈಮ್ ಇಲ್ಲ ನನಗಿವಾಗ. ಸೊ ಹಂಗೂ ಮೊಟ್ಟೆ ಅದು ತಿನ್ನೋಣ ಅಂತ ಅಂದ್ಕೊಂಡು ಇದು ಮಾಡ್ತಾಯಿದ್ದೀನಿ. ನಾನು ಕೆಲ್ಸಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಸೀದಾ ನಮ್ಮ ಮಾವ ಮನೆಗೆ ಬಂದೆ. ಯಾಕಂದರೆ ನಮ್ಮ ಮಾವ ಫೋನ್ ಮಾಡಿದರು, ಹುಡುಗರು ಅಲ್ಲೇ ಇದ್ದಾರೆ, ಇಬ್ಬರು ಕರ್ಕೊಂಡು ಬಂದ್ಬಿಡು ಅಂತ. ಅಂದರೆ ಇವರಿಬ್ಬರು ನಮ್ಮ ಮಾವನ ಮಕ್ಕಳು. ಇವ್ರನ್ನ ಕರ್ಕೊಂಡು ಮುನಿ ಹಬ್ಬ ಮಾಡ್ತಿದ್ದಾರಲ್ಲ ಅಲ್ಲಿಗೆ ಹೋಗಬೇಕು. ಇವ್ರಿಗೆ ಸ್ಕೂಲ್ ಇದ್ದದ್ರಿಂದ ಇವ್ರನ್ನ ಬಿಟ್ಬಿಟ್ಟು ಅವ್ರು ಹೋಗಿದ್ರು. ಇವಾಗ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದಾರೆ, ಕರ್ಕೊಂಡು ಹೋಗಬೇಕು. ಇವನು ಇನ್ನೂ ಇಲ್ಲೇ ಊಟ ಮಾಡ್ತಾ ಇದ್ದಾನೆ. ಈಗ ಇನ್ನೊಬ್ಬ ಬಂದ. ಇಬ್ಬರು ರೆಡಿ ಆಗಬೇಕು, ಕರ್ಕೊಂಡು ಹೋಗಬೇಕು. ನನಗೂ ಲೇಟ್ ಆಗೋಯ್ತು, ಇವರಿಬ್ರಿಗೋಸ್ಕರ ಉಳ್ಕೊಂಡೆ. ಓಹೋ, ವೈರಲ್ ಆಗ್ಬಿಟ್ಟಿಯಾ ನೀನು. ಒಂದು 50 ಜನ ನೋಡೋದೇ ಹೆಚ್ಚು. ವೈರಲ್ ಆಯ್ತಾ ನೀನು. ಇಬ್ಬರು ರೆಡಿ ಆದರು, ಹೊರಡ್ತಾ ಇದ್ದೀವಿ. ಬಾ. ಅಯ್ಯೋ ಇರ್ಲಿ ಬಿಡು. ಮುಚ್ಚು ಆಯ್ತು. ತೋರ್ಸು ಎಲ್ಲಾನು. ಮುಚ್ಚು. ಇದು ಮೇನು, ಅದು ಮೇನು, ಇವೇನು ಅನ್ನ. ಅದನ್ನ ಬಿಡು. ಸಾಕು. ಪ್ರತಿ ವರ್ಷವೂ ಮುನಿ ಸೇವೆ ಅಂತೇಳಿ ನಮ್ಮೂರಲ್ಲೂ ಮಾಡ್ತಾರೆ. ಅಂದರೆ ನಾವು ಗದ್ದೆ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಹೋಗ್ತೀವಿ. ನಮ್ಮೂರಿಗೂ ಅಲ್ಲಿಗೂ 1.5 ಕಿಲೋಮೀಟ್ರ್ ದೂರ, ಅಷ್ಟು ದೂರಕ್ಕೆ ಹೋಗಿ ಮಾಡ್ತಾರೆ ನಮ್ಮ ಮನೇಲಿ. ಬಟ್ ಇಲ್ಲಿ ನಮ್ಮ ಅಜ್ಜಿ ಮನೇಲಿ ಏನಂದರೆ ಅವ್ರಿಗೆ ಸ್ವಲ್ಪ ಹತ್ರನೇ, ಆರಾಮಾಗಿ ಮನೆಗೆ ಓಡಾಡ್ಕೊಂಡು ಮಾಡ್ಬೋದು. ಏನೇ ಸಾಮಾನು ಮಿಸ್ ಆದರೂ ತೊಗೊಂಡು ಬಂದು ಮಾಡ್ಬೋದು. ಆದರೆ ನಮ್ಮೂರಲ್ಲಿ ಎಲ್ಲ ಮಿಸ್ ಇಲ್ಲದೆ ತೊಗೊಂಡು ಹೋಗಲೇಬೇಕು. ಇಲ್ಲ ಅಂದರೆ ಒಂದೇನಾದರೂ ತೊಗೊಂಡು ಬರೋದು ಮಿಸ್ ಆದರೆ ಹೊಲ್ದ ಹತ್ರ ಮತ್ತು ಅಷ್ಟು ದೂರ ಮನೆಗೆ ಹೋಗಬೇಕು. ಸೊ ಅದಕ್ಕೆ ನಮ್ಮೂರಲ್ಲಿ ತುಂಬ ಕಷ್ಟ ಈ ಹಬ್ಬ ಮಾಡೋದು. ಆದರೂ ನಮ್ಮ ತಾಯಿ ಮಾಡ್ತಾರೆ. ಫೋನ್ ಮಾಡಿದ್ರು, ಹೋಗೋಕ್ಕಾಗಲಿಲ್ಲ, ನನಗೆ ಕೆಲಸ ಇದ್ದಿದ್ದರಿಂದ. ಇಲ್ಲೂ ಇವರು ಹೇಳಿದ್ರಲ್ವ, ಅಯ್ಯೋ ಇಲ್ಲೇ ಪೂಜೆ ಮಾಡ್ಕೋತೀವಿ ಬಿಡು ಅಂತ ಹೇಳ್ಬಿಟ್ಟು ಹೋಗಲಿಲ್ಲ. ಸುಸ್ಮಾಟಿ ಸ್ಮೈಲು. ನಾನು ಊಟ ಮಾಡ್ಬೇಕಾರೆ ಪವ್ಯಾಕ ನಂಗೆ ಹಿಡಿತಾಯ್ತು. ಅಲ್ಬಿಡು,
ಜೂಮ್ ಮಾಡ್ತಾನೆ. ನಾನು ಎಲ್ಲಾನು ವೀಡಿಯೋ ಮಾಡ್ಕೋತಿದ್ನಲ್ಲ ಅದನ್ನು ನೋಡಿ ಅವನು ನನ್ನ ಮೇಲೆ ಫನ್ ಮಾಡ್ತಾ ಇದ್ದ ನಮ್ಮ ಸಿಂಹ. ಅದಕ್ಕೋಸ್ಕರ ಅವನು ಎಲ್ಲ ವೀಡಿಯೋ ಎಲ್ಲ ಮಾಡಿದ್ದ. ಮುಗಿಸ್ಕೊಂಡು ಈಗ ಬಂದ್ವಿ. 7:30 ಆಗೋಯ್ತು. ಇದಾಗಿತ್ತು ನನ್ನ ದಿನ. ಈ ವಿಡಿಯೋನಲ್ಲಿ ಏನು ಮಾಡ್ತೀನಿ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.